ನನಗೆ 62 ವರ್ಷ ತುಂಬಿ ಈಗ 63 ವರ್ಷ ಕಾಲಿಟ್ಟಿದ್ದೀನಿ. ಈ ಒಂದು ಹುಟ್ಟುಹಬ್ಬನ ಆಚರಣೆ ಮಾಡೋದಕ್ಕೆ ನನ್ನ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ ಎಲ್ಲರಿಗೂ, ಎಲ್ಲ ಸಮಾಜದ ಎಲ್ಲ ಬಂಧುಗಳಿಗೂ ನಮಸ್ಕರಿಸುತ್ತಾ, ನಮ್ಮ ಸಮಾಜದ ಮುಖಂಡರು ಹಿರಿಯರು ಆದಂಥ ಬೇನಹಳ್ಳಿ ಮಂಜಣ್ಣವರೇ ಹಾಗೂ ಕಲ್ಕೆರೆ ರವಣ್ಣವರೇ, ಇವರೆಲ್ಲರೂ ಸಹ ನಮಗೆ ಸಹೋದರರು. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನನಗೆ ಪ್ರೇರಣೆ ಕೊಟ್ಟು ಮಾಡಬೇಕು ಅಂತೇಳಿ ಬರಗೂರಲ್ಲಿ ನಮ್ಮ ಭೀಮಣ್ಣವರು, DC ನಾರಾಯಣಪ್ಪನವರು, ಸಂಜೀವ ಮೂರ್ತಿಯವರು, ಬರಗೂರಿನ ರಾಕೇಶ್ ಅವರು, ಎಲ್ಲ ಸ್ನೇಹಿತರು ಗೆಳೆಯರು ಎಲ್ಲ ಸೇರಿ ಒಂದು ನೆನ್ನೆ ಸಹ ತೀರ್ಮಾನ ಮಾಡಿದ್ದು 4 ಗಂಟೆಗೆ. ನನ್ನ ಗಡ್ಡ ನನ್ನ ವೇಷ ನೋಡಿದರೆ ನಾನು ಹುಟ್ಟುಹಬ್ಬ ಆಚರಿಸ್ಕೊಳ್ಳೋ ಥರ ಇರಲಿಲ್ಲ. ನಾನು ಎಂದೂ ಆಚರಣೆ ಮಾಡ್ಕೊಂಡಿಲ್ಲ. ನಾನು ತಿರುಪತಿ ದೇವಸ್ಥಾನಕ್ಕೆ ಹೋಗಬೇಕಾಯ್ತು. ನಮ್ಮ ಆರೆಗೆರೆ ಗೈನವರು ಗೌರೀಶಯ್ಯನವರು, ಇವರು ನಮ್ಮ ಭಕ್ತಪ್ಪ, ಎಲ್ಲ ಲೋಕಲ್ ಎಲ್ಲ ಹುಡುಗರು ಸೇರಿ ಇಲ್ಲಿ ಗ್ರಾಮ ಪಂಚಾಯತಿನಾಗಿರೋರೆಲ್ಲ ಸೇರಿ ನಮಗೆ, ನಮ್ಮ ಕದ್ರಹಳ್ಳಿ ಕೃಷ್ಣಪ್ಪ ಎಲ್ಲ ಸೇರಿ ಒಂದು ಮಾಡಬೇಕು, ಇಲ್ಲ ಆಚರಣೆ ಮಾಡ್ತೀವಣ್ಣ ಇರಿ. ಇವತ್ತು ನನಗೆ ಹಿರಿಯರು ಮಾರ್ಗದರ್ಶಕರು ಆದ ಮಂಜಣ್ಣವರು ಮತ್ತು ಕಲ್ಕೆರೆ ರವಣ್ಣವರು ಬಂದು ಈ ಕಾರ್ಯಕ್ರಮ ಇದನ್ನು ಮಾಡಿದ್ದಾರೆ. ನಮ್ಮ ಜೊತೆಗೆ ಯಾವಾಗಲೂ ಒಡನಾಡಿ ಇದ್ದಾರೆ. ಅವ್ರ ಋಣನ ನಾವೆಂದೂ ಮರೆಯೋದಿಲ್ಲ. ಮತ್ತು ನನ್ನನ್ನು ತಾಲೂಕು ಕುರುಬರ ಸಂಘಕ್ಕೆ ಅವಿರೋಧವಾಗಿ ಆಯ್ಕೆ ಮಾಡೋಕ್ಕೆ ಇವರಿಬ್ಬರ ಶ್ರಮ ಇದೆ. ಅದರಲ್ಲೂ ಮಂಜಣ್ಣವರು ನಮ್ಮ ತಾಲೂಕಿನಲ್ಲಿ ಪ್ರಮುಖ ಪಾತ್ರ ವಹಿಸಿ ನನಗೆ ಸಹಕರಿಸಿದ್ದಾರೆ. ನಮ್ಮ ಸಮಾಜ, ಕುರುಬ ಸಮಾಜಕ್ಕೆ ಧನ್ಯವಾದ ಹೇಳ್ತೀನಿ. ಅವಿರೋಧವಾಗಿ ಆಯ್ಕೆ ಮಾಡೋದಕ್ಕೆ ಎಲ್ಲರೂ ಸಹಕರಿಸಿದರು. ಅದೇ ರೀತಿ ನನ್ನನ್ನು 10 ವರ್ಷಗಳ ಕಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಹುದ್ದೆಯಲ್ಲಿ ಜಯಚಂದ್ರ ಸಾಹೇಬರು, ನಮ್ಮ ನಾಯಕರು, ಅವರು ಇದು ಮಾಡೋರು. ಅವರು ಬರಬೇಕಾಗಿತ್ತು, ಇವತ್ತು ಬರ್ತೀನಿ ಅಂತ ಹೇಳಿ ನೆನ್ನೆವರೆಗೂ ಹೇಳಿ, ಏನೋ ಇವತ್ತು ಮುಖ್ಯಮಂತ್ರಿಯವ್ರದ್ದು ಒಂದು ಮೀಟಿಂಗ್ ಇದೆ ಅಂತೇಳಿ ನೆನ್ನೆನೇ ಶುಭ ಕೋರಿ ಅವರು ಬೆಂಗಳೂರಿಗೆ ಹೋಗ್ಬಿಟ್ರು. ಅದರಿಂದ ನನಗೆ ಸಹಕರಿಸಿ ಆಶೀರ್ವಾದ, ನಿಮ್ಮೆಲ್ಲ ಋಣ ನಾನು ಎಂದೂ ಮರೆಯೋದಿಲ್ಲ. ನಿಮ್ಮ ಋಣನ ಯಾವತ್ತೂ ನನ್ನ ಉಸಿರಿಯವರೆಗೂ ಜನಗಳ ಋಣ ತೀರಿಸಿ ಇದೇ ರೀತಿ ಒಡನಾಡಿಯಾಗಿ ಕೆಲಸ ಮಾಡೋದಕ್ಕೆ ತಾಲೂಕಿನಲ್ಲಿ ಇಚ್ಛೆ ಪಡ್ತೀನಿ ಅಂತ ಹೇಳೋದಕ್ಕೆ ನಾನು ಕಳೆದ ಸರಿನ ಇದೇ ರೀತಿ ಗಡ್ಡ ಬಿಟ್ಟು ತಿರುಪ್ತಿಗೆ ಹೊರಟಿದ್ದೆ. ನೀನು ಬೇಗ ಎಲ್ಲ ಗಡ್ಡ ಎಲ್ಲ ತಗ್ಸ್ಕೊಂಬಂದ್ಬಿಡಪ್ಪ, ನಿಂದು ಅನೌನ್ಸ್ ಆಗ್ಬಿಡುತ್ತೆ ನಿಗಮ ಮಂಡಳಿಗೆ ಅಂತ ಸುರ್ಜಿವಾಲ ತಗೊಂಡೋದ್ರು. ಲೆಟರ್ ಕೊಟ್ಟರು, ನಮ್ಮ ಟೈಮ್ ಸರಿ ಇಲ್ವೇನೋ, ನನ್ನ ಹೆಸರು ಅನೌನ್ಸ್ ಆಗಲಿಲ್ಲ. ಈಗೆಲ್ಲ ಇದು ಮುಖ್ಯಮಂತ್ರಿಗಳ ಹತ್ರ, DK ಶಿವಕುಮಾರ್ ಹತ್ರ ಎಲ್ಲ ಹೋಗಿದ್ವಿ, ಎಲ್ಲ ಹೋಗಿ ಕೊಟ್ಟಿವಿ ಮನವಿನ. ನೀವು ಅಪ್ರೂವಲ್ ಆಯ್ತು ಅಂದ್ರೆ, ಅದು ನಾವು ಏನಾಗಿದೆ, ನಮ್ಮ ಕುರುಬ ಸಮಾಜದಲ್ಲಿ ಕಾಂಪಿಟೇಷನ್ ಜಾಸ್ತಿ. ಚಿತ್ರದುರ್ಗದಿಂದ ಆ ಕಡೆಗೆ ಎಲ್ಲರೂ ನಮ್ಮ ಸಮಾಜದಲ್ಲಿ ಹೆಚ್ಚಿನದಾಗಿದ್ದರಿಂದ ನನಗೆ ಆದ್ಯತೆ ಆಗಲಿಲ್ಲ, ಅವಕಾಶ ಆಗಲಿಲ್ಲ. ಮುಂದಿನ ಸರಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದೇ ಮಾಡ್ತೀನಿ ಅಂತ ಹೇಳಿದ್ದಾರೆ, ಕಾಯ್ತಾ ಇದ್ದೀವಿ, ನೋಡೋಣ. ಮೊದಲು ಅವರು ಉಪನ್ಯಾಸಕರ ಕೆಲಸ ಮಾಡಿದ್ರ ಅಂತೇಳಿ ಹಾಸನ ಡಿಸ್ಟ್ರಿಕ್ಟ್ ನಲ್ಲಿ ಒಬ್ಬ ದೈಹಿಕ ಶಿಕ್ಷಕ ಕೆಲಸ ಮಾಡಿದ್ರಂತ ಅವ್ರು ಹೇಳ್ತಾ ಇದ್ರು ನನ್ನ ಹತ್ರ. ಅದಾದ್ಮೇಲೆ ಮ್ಯಾಥಮೆಟಿಕ್ಸ್ ಟೀಚರ್ ಆಗಿ ಮಾಡ್ತಿದ್ರು. ಅದಾದ್ಮೇಲೆ ಇಲ್ಲಿ ನಮ್ಮ ಕುರುಬ ಸಮಾಜದ ಒಂದು ಉಣ್ಣೆ ನೇಕಾರ ಸಂಘದ ಕಾರ್ಯದರ್ಶಿಯಾಗಿ ಸಹ ಕೆಲಸ ಮಾಡಿದ್ದಾರೆ. ಈಗ ಪ್ರಸ್ತುತವಾಗಿ ನಮ್ಮ ತಾಲೂಕಿನ ಕುರುಬ ಸಂಘದ ಅಧ್ಯಕ್ಷರು ಮತ್ತು ಈಗ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಒಬ್ಬ ಮನುಷ್ಯ ಯಾವುದೇ ಒಂದು ಆಶ್ರಯ ಇಲ್ದಲೆ ತನ್ನಟ್ಟಿಗೆ ತಾನೇ ತನ್ನ ಜೀವನವನ್ನ ರೂಪಿಸ್ಕೊಂಡು ಬರ್ತಾ ಇದ್ರಲ್ಲ, ಅದು ಒಂದು ಬೆಳವಣಿಗೆ ಯಾವಾಗಲೂ ಮನುಷ್ಯ. ಯಾಕಂದ್ರೆ ಅವರು ಒಬ್ಬ ರಾಜಕಾರಣಿ ಆಗ್ಬೇಕಾದ್ರೆ ಡೈಲಿ ಕೆಲಸ ಮಾಡ್ಬೇಕಾದ್ರೆ ಆಸೆ ಹಾಕಿ ಇಟ್ಕೊಂಡೇ ಮುಂದಕ್ಕೆ ಕೆಲಸ ಮಾಡೋದು. ಯಾವತ್ತೂ ಅವ್ರು ಕಾರ್ಯಕರ್ತನ ಕೆಲಸ ಮಾಡೋದು ಬೇರೆ ಐತೆ, ಒಬ್ಬ ಮುಖಂಡ ಕೆಲಸ ಮಾಡೋದು ಬೇರೆ ಐತೆ. ಕಾರ್ಯಕರ್ತ ಕೆಲಸ ಮಾಡ್ತಿರ್ತಾನೆ ಯಾವಾಗ್ಲೂ. ಅದು ಮುಖಂಡತ್ವ ಐತಲ್ಲ, ಆ ಮುಖಂಡತ್ವ ಅಂಬದ್ ಭಾರಿ ಕಷ್ಟ. ಅವ್ರಿಗೆ ನಿಮ್ಮಂತ ಎಲ್ಲ ಹಿಂದುಳಿದವರು, SC ST ಕೋಮ್ನವರು ಎಲ್ಲರೂ ಅವ್ರ ಜೊತೆ ಇದ್ದೀರ, ನೀವು ಎಲ್ಲರೂ ಪಾಪ ಅವ್ರಿಗೆ. ಅದಕ್ಕೆ ನಾನು ಅವ್ರ ಮನವಿ ಮಾಡ್ಕೊಳ್ತೀನಿ, ಬೇಗ ಅವ್ರಿಗೆ ಒಂದೊಂದು ಉನ್ನತವಾದ ಹುದ್ದೆ ಸಿಗ್ಲಿ. ಮತ್ತು ಅವ್ರ ಅನೇಕ ಸಂದರ್ಭಗಳಲ್ಲಿ ನಾವು ಇತ್ತೀಚೆಗೆ ಅವ್ರ ಸಮಾಜದ ಅಧ್ಯಕ್ಷರಾಗಿ ಮಾಡಿದೀವಿ. ಯಾಕಂದ್ರೆ ಹಿರಿಯರಿದ್ರೆ ಒಂದು ಮನೆ ಕುಟುಂಬ ಬೆಳೆಯೋದಂತ ಒಂದು ಗಾದಿ ಇದೆ. ಯಾರೋ ಹುಡುಗರ ಕೈ ಕೊಟ್ರೆ ಯಾವ್ದು ಇಲ್ಲಿ ಸಮಾಜ ಆಗ್ಲಿ, ಒಂದು ಮನೆ ಆಗ್ಲಿ, ಒಂದು ಕುಟುಂಬ ಆಗ್ಲಿ ಉದ್ಧಾರ ಆಗಲ್ಲ. ಹಿರಿಯರಿದ್ರೆ ಮಾತ್ರ ಅವನ ಜವಾಬ್ದಾರಿ ಇರುತ್ತೆ, ಸಮಾಜದ ಬಗ್ಗೆ ಅರಿವು ಇರುತ್ತೆ, ಮುಂದಿನ ಬಗ್ಗೆ ಚಿಂತೆ ಇರುತ್ತೆ ಅವನಿಗೆ, ಒಬ್ಬ ಯಜಮಾನಿಗೆ. ಅದಕ್ಕೆ ನಮ್ಮ ತಾಲೂಕು ಕುರುಬರ ಸಂಘದ ಅಧ್ಯಕ್ಷ ಆಗಿದ್ದಾರೆ. ಅವರು ನಮ್ಮ ಸಮಾಜದ ಪರವಾಗಿ ಧನ್ಯವಾದ ಹೇಳ್ತಾ, ಅವರು ಮುಂದಿನ ದಿನಗಳಲ್ಲಿ ಆ ಪರಮಾತ್ಮ ಇವತ್ತು ಒಳ್ಳೆ ಶಕ್ತಿ ಕೊಡ್ಲಿ, ಅವರು ಜೀವನ ಸೇವೆಯಿಂದ ಹೆಚ್ಚಿನದಾಗಿ ಮಾಡ್ಲಿ.